ನಮಸ್ಕಾರ ಎಲ್ಲರಿಗೂ ಹೇಮಾ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ನಿಪ್ಪಟ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಇದು ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಈ ಗುಂಟೂರು ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಇದು ಇಂಗು, ಮತ್ತು ಇದು ಕರಿಬೇವು, ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಉಪ್ಪು, ಜೀರಿಗೆ. ಈಗ ಪ್ರಿಪ್ರೇಷನ್ಗೆ ಹೋಗೋಣ ಬನ್ನಿ. ನೋಡಿ, ಮತ್ತೆ ಎಣ್ಣೆನೂ ಬೇಕಾಗುತ್ತೆ. ಅದಕ್ಕೆ ನಾನು ಡೀಪ್ ಫ್ರೈಗೆ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಕಾಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ನೆಕ್ಸ್ಟ್ ಸ್ಟೆಪ್ಪು ಈಗ ನೆಕ್ಸ್ಟ್ ಸ್ಟೆಪ್ ನಾನು ತೋರಿಸ್ತೀನಿ. ನಾನು ಪ್ಯಾನ್ ವಾಶ್ ಮಾಡಿ ಇಟ್ಟಿದ್ದೀನಿ. ಇದು ಬಿಸಿ ಆಗಿದೆ. ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ನಾರ್ಮಲ್ ಅಕ್ಕಿ ಹಿಟ್ಟನ್ನೇ, ಆಮೇಲೆ ಮನೆಯಲ್ಲಿ ಯಾವುದಿದೆಯೋ ರೊಟ್ಟಿ ಮಾಡೋದಂಥದ್ದೇ, ಇಲ್ಲ ಅಂಗಡಿನಲ್ಲಿ ಸಿಗೋ ಅಂಥದ್ದೇ ಪ್ಲೈನು ಅಕ್ಕಿ ಹಿಟ್ಟು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಒಂದು 5 ನಿಮಿಷ. ನೋಡಿ, ಇದು ಈ ಥರ ಅಂತಲೇ ಇರಬೇಕು. ಇದು ಎಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ನಿಪ್ಪಟ್ಟು ನಿಮಗೆ ಕ್ರಿಸ್ಪಿಯಾಗಿ ಬರೋದು. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಇವಾಗ ರವೆ ಎಲ್ಲ ಯಾವ ಥರ ಹುರ್ಕೊತೀವೋ ಆ ಥರ. ಹಾಗಂತ ತುಂಬ ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ, ಬೆಳ್ಳಗೆ ಇರಬೇಕು. ತುಂಬ ಡಾರ್ಕ್ ಥರ ಹುರ್ಕೊಳಕ್ಕೆ ಹೋಗಬೇಡಿ. ಇದು ಆಗಿದೆ, ತೆಕ್ಕೊತಾ ಇದ್ದೀನಿ. ಇದು ನಾನು ಕರಿಬೇವು ವಾಶ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ, ನಾನು ನೀರಂಶ ಹೋಗಲಿ ಅಂತ. ಇದಾಗಿದೆ, ಇದು ತೆಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದು ನೋಡಿ, ಇದು ಬೇಡಿಗೆ ಮತ್ತು ಗುಂಟೂರು ಎರಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಇದು ಚಿಲ್ಲಿ ಫ್ಲೇಕ್ಸ್ ಥರ ಮಾಡ್ಕೊಳೋದಿದು ಅಷ್ಟೇ. ಸ್ವಲ್ಪ ಬಿಸಿ ಆಗಲಿ. ಇದಾಗಿದೆ. ಇದು ನೋಡಿ, ಇದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಜೀರಿಗೆ 1.5 ಸ್ಪೂನು ಅಷ್ಟಿದೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕರಿಬೇವು ಇದಕ್ಕೆ ಹಾಕ್ಕೊತೀನಿ ನಾನು ಈ ಥರ. ಮತ್ತು ಸ್ವಲ್ಪ ಇಂಗು, ನೋಡಿ ಇಂಗು ಹಾಕ್ಕೊಂಡು ಒಂದು ಮಿಕ್ಸಿನಲ್ಲಿ ಪೌಡ್ರ್ ಥರ ಮಾಡ್ಕೊಂಬರ್ತೀನಿ ನಾನೀಗ. ನೋಡಿ, ಈ ಥರ ತರಿಯಾಗಿರಬೇಕು. ಇದು ಶಿಫ್ಟ್ ಮಾಡ್ಕೊತೀನಿ. ಮತ್ತು ನಾನು ಕಡಲೆಕಾಯಿ ಬೀಜನೂ ಈ ಥರ ಮಾಡ್ಕೊಬೇಕಂತ ತೋರಿಸ್ತೀನಿ. ನೋಡಿ, ಇದು ಹಾಕ್ಕೊತಾ ಇದ್ದೀನಿ. ಕಡಲೆಕಾಯಿ ಬೀಜ ಸ್ವಲ್ಪ ತರಿಯಾಗಬೇಕು. ಬೀಜನೇ ಬೇಕಾದ್ರೆ ಪೌಡ್ರ್ ಆಗಬಾರ್ದು ತುಂಬ. ನಾನು ತೋರಿಸ್ಕೊಡ್ತೀನಿ ಈಗ. ನೋಡಿ, ಈ ಥರ ತರಿಯಾಗಿ ಸ್ವಲ್ಪ ಇರಬೇಕು. ಬೀಜ ಇರಬೇಕು, ಇದಾಗಿರಬೇಕು, ಈ ಥರ ಇರಬೇಕು. ನೆಕ್ಸ್ಟು ಸ್ಟೆಪ್ಗೆ ಹೋಗೋಣ. ಇದು ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ, ಸುಮ್ಮನೆ ಹಂಗೆ ಒಂದು ತರಿಯಾಗಿ ಇದು ಮಾಡ್ಕೊಂಬರ್ತೀನಿ. ನೋಡಿ, ಈ ಥರ ಅರ್ಧಂಬರ್ಧ ಇದಾಗಬೇಕು ಅಷ್ಟೇ. ಕೆಲವು ಪೌಡ್ರ್ ಆಗುತ್ತೆ, ಕೆಲವು ಆಗಲ್ಲ. ಮತ್ತು ಇದು ಇಷ್ಟಾದರೆ ಸಾಕು. ಇದು ಪ್ಲೇನ್ ವಾಟ್ರ್. ಇದು ಸ್ವಲ್ಪ ಹಿಂಗು ತೊಗೊತಾ ಇದ್ದೀನಿ. ನಾನು ಅವಾಗ ಮಿಕ್ಸಿಗೂ ಸ್ವಲ್ಪ ಹಾಕ್ಕೊಂಡಿದ್ದೆ. ಈ ಹಿಂಗುಗೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಾನು. ಇದು ಒಂದು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಕಲ್ಸಕ್ಕೆ ಕರೆಕ್ಟಾಗಿ ಬರುತ್ತೆ. ಇದು ಆಗ್ತಾ ಇರಲಿ. ಇದು ನೆಕ್ಸ್ಟ್ ಸ್ಟೆಪ್ಪು ನಾನು ತೋರಿಸ್ಕೊಡ್ತೀನಿ. ಇದು ಅಕ್ಕಿ ಹಿಟ್ಟು ಬೆಚ್ಚಗೆ ಆಗಿದೆ. ಈ ಹುರ್ಗಡ್ಲೆ ನಾವು ನೋಡ್ಕೊಬೇಕು. 1 ಕಪ್ ಅಂದರೆ ನಮಗೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ನಾನು ಒಂದು ಮೆಷರ್ಮೆಂಟ್ 1 ಕಪ್ ಅಂತ ಕೊಟ್ಟಿದ್ದೀನಿ, ಬಟ್ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ಮತ್ತು ನಾನು ಎಳ್ಳು ತೋರಿಸೋದು ಮರ್ತೋಗಿದ್ದೆ. ಇದು ಸ್ವಲ್ಪ 1-1.5 ಸ್ಪೂನ್ ತೊಗೊತಾ ಇದ್ದೀನಿ ನಾನು. ಮತ್ತು ಇದು ಎಲ್ಲ ಬೇಡಿಗೆ ಮೆಣಸಿನ್ಕಾಯಿ, ಇಂಗು, ಜೀರಿಗೆ, ಆಮೇಲೆ ಒಣಗಿದ್ದು ಕರಿಬೇವು, ಇದೆಲ್ಲ ಇದು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ, ಜಾಸ್ತಿ ಬೇಡ. ಯಾಕಂದರೆ ಈ ನೀರಲ್ಲಿ ಬೇರೆ ನಾವು ಕಲಿಸ್ಕೊಂಡಿರ್ತೀವಲ್ಲ, ಅದರಿಂದ ನೋಡೋಣ. ಅದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ. ಯಾಕಂದರೆ ನಾವು ಜಾಸ್ತಿ ಮಾಡಿ ಅಭ್ಯಾಸ ಇರುತ್ತೆ. ಸ್ವಲ್ಪ ತೋರಿಸ್ಬೇಕು ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದರಿಂದ ಇದಾಗಿದೆ. ಇವಾಗ ನಾನು ಬಿಸಿ ಎಣ್ಣೆ ಕಾದಿದೆ. ಇದು ಬಂದು ನೋಡಿ, ಬಿಸಿ ಎಣ್ಣೆ ಇದು ಈ ಥರ ಕಾದಿದೆ, ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಬೇಕಂದ್ರೆ ಆಮೇಲೆ ನೋಡೋಣ. ಇದು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಗೊತ್ತಾಗುತ್ತೆ, ಸಾಕಾಗುತ್ತೆ. ಇದು ನಾನು ನೀರಾಗಿ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ನೋಡಿ, ಸ್ವಲ್ಪ ಖಾರ ಜಾಸ್ತಿ ಬೇಡ ಅಂದವರು ಇಷ್ಟರಲ್ಲಿ ಇದು ಮಾಡ್ಕೊಳ್ಳಿ, ಪರವಾಗಿಲ್ಲ. ನಮ್ಗೆ ಖಾರ ಚೆನ್ನಾಗಿ ಬೇಕು. ಅದು ಇವಾಗ ರೈನಿ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ. ಖಾರವಾಗಿ ಬೇಕು ಅಂದರೆ ನೀವು ಸ್ವಲ್ಪ ಹಾಕ್ಕೊಬೋದು. ನಾನು ಇದು ಸ್ವಲ್ಪ ಹಾಕ್ಕೊತೀನಿ. ಮತ್ತು ಇದು ಕಡಲೆಕಾಯಿ ಬೀಜ ಮತ್ತು ಕಡಲೆದು ಸಾಕೋದು. ಇವಾಗ ನಾನು ಈ ನೀರಿದೆಯಲ್ಲ ಇದು, ಮತ್ತು ಉಪ್ಪು ಇಂಗು ಹಾಕ್ಕೊಂಡು ಕಲಿಸ್ಕೊಂಡಿರ್ತೀವಲ್ಲ, ಇದ್ರಲ್ಲಿ ಕಲಿಸ್ಕೊಂಡ್ರೇ ನಿಮಗೆ ಕರೆಕ್ಟಾಗಿ ಬರೋದು. ಆ ಟೇಸ್ಟ್ ಆಗಲಿ, ಆ ಉಪ್ಪು ಎಲ್ಲ
ಹೊಂದ್ಕೊಳೋದು. ಇನ್ನು ಸ್ವಲ್ಪ ಬೇಕಾಗುತ್ತೆ ನೀರು, ನೋಡ್ಕೊಂಡು ಮಾಡ್ಕೊಳ್ಳಿ ನೀವು. ಅದು ಎಲ್ಲ ನಾವು ಕೋಳ್ಬಳೆ ಎಲ್ಲ ತೋರಿಸಿದ್ನಲ್ಲ, ಚಕ್ಲಿ ಎಲ್ಲ ಆಲ್ಮೋಸ್ಟ್ ಅದೇ ಥರನೇ ಎಲ್ಲ. ಅದಕ್ಕೆ ನೀವು ಕಲಿಸ್ಕೊಟ್ರೆ ಕರೆಕ್ಟಾಗಿ ಬರುತ್ತೆ. ಆ ಕನ್ಸಿಸ್ಟೆನ್ಸಿನಲ್ಲಿ ನೀವು ಇದು ಮಾಡ್ಕೊಬೇಕು ನೋಡಿ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೀವು ಮಾಡ್ಕೊಳಕ್ಕೂ ನಮಗೆ ಕರೆಕ್ಟಾಗಿ ಬರುತ್ತೆ. ಈಗ ಇಷ್ಟಿದ್ರೆ ಈಗ ತಡ್ಕೊಳ್ಳೋಣ ಬನ್ನಿ. ಇದರಲ್ಲಿ ಕವರಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಇದು ಕವರ್ನಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ. ಇದು ಸೈಜ್ ಬಂದ್ಬಿಟ್ಟು ಅವ್ರವ್ರ ಇಷ್ಟ, ದೊಡ್ಡದು ಚಿಕ್ಕದು ಮೀಡಿಯಮು ಅಂತ. ಅದು ನಿಧಾನಕ್ಕೆ ಈ ಥರ ಒಂದೊಂದೇ ತಟ್ಕೊಬೇಕಾಗುತ್ತೆ. ತೆಳುಗೆ ದಪ್ಪಕ್ಕೆಲ್ಲ ನಿಮ್ಮಿಷ್ಟ. ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇದು ಬೇಯಿಸ್ಕೊಬೇಕಾಗುತ್ತೆ. ಈ ಥರ ನೋಡಿ ಒಂದೊಂದೇ. ಮತ್ತು ಇನ್ನೊಂದು ನೋಡಿ, ಇಷ್ಟೇ ಈಸಿ ಇದೆ ತುಂಬ. ಅದೇನು ದೊಡ್ಡ ಇದೇನಿಲ್ಲ, ಕಷ್ಟವಾದ ಕೆಲಸ ಅಂತೂ ಅಲ್ಲ. ಬನ್ನಿ ಇದು ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇದು ಒಂದೊಂದು ಈ ಥರ ತೆಕ್ಕೊಂಡು ನೋಡಿ, ಇಷ್ಟೇ. ನೋಡಿ ಈ ಥರ ನಿಧಾನಕ್ಕೆ ಒಂದೊಂದೇ ಈ ಥರ ತಿರ್ಸ್ಕೊಬೇಕಾಗುತ್ತೆ. ಒಂದು ತಿರ್ಸ್ತಾ ಇದ್ರೆ ಒಂದು ಒಳಗಡೆ ಹೋಗ್ತಾ ಇರುತ್ತೆ. ಅದು ನೋಡ್ಕೊಬೇಕು, ನಿಧಾನಕ್ಕೆ ಮಾಡ್ಕೊಬೇಕು ನೀವು. ಫಸ್ಟು ಒಂದು ಸ್ಯಾಂಪಲಾಗಿ ಒಂದು ಹಾಕ್ಕೊಳ್ಳಿ, ಚೆನ್ನಾಗಿ ಬಂದಮೇಲೆ ಮತ್ತೆ ಹಾಕ್ಕೊಳ್ಳಿ ನೋಡಿ. ಇದು ನಿಧಾನಕ್ಕೆ ಒಂದು 2-3 ಸರಿ ಈ ಕಡೆ ಒಂದು ಸತಿ ಆ ಕಡೆ ಒಂದು ಸತಿ ಈ ಥರ ತಿರ್ಸ್ಕೊತಾ ಇರಬೇಕು ನೀವು. ಅದು ಬೆಂದಿರೋ ತನಕ, ಬೇಯೋ ತನಕನೂ. ಇದು ಆಗಿದೆ, ತೆಕ್ಕೊತಾ ಇದ್ದೀನಿ ನಾನೀಗ ನೋಡಿ. ಇದು ಆಗಿದೆ, ಇದು ನೋಡಿ. ಇದು ಹಾಕಿದೆ, ಇದು ನಮ್ಮ ಗಿಡದಲ್ಲಿ ಇಟ್ಟಿದ್ದೀನಿ ನಾನು ನೋಡಿ. ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಎಲ್ಲ ಅಷ್ಟೇ. ಅದು ಕಡಲೆಕಾಯಿ ಬೀಜ ಇದೆಲ್ಲ, ಕಡಲೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಅವಾಗೆ ಚೆನ್ನಾಗಿರೋದು. ಇದು ಖಾರವಾಗಿ ಇದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ, ಅದರಿಂದ ಆ ಥರ ಹಾಕಿರೋದು. ಮೊನ್ನೆಲ್ಲ ನಾವು ಚಕ್ಲಿ ಕೋಳ್ಬಳೆ ಎಲ್ಲ ತೋರಿಸಿದ್ವಿ, ಅದರಿಂದ ಇವತ್ತು ನಿಪ್ಪಟ್ಟು ಎಲ್ಲ ಟ್ರೈ ಮಾಡಿ ನೀವು ಒಂದೊಂದೇ ಐಟಮ್ ಮಾಡಿ. ಹಬ್ಬನೂ ಹತ್ರ ಬರ್ತಾಯಿದೆ, ಇಲ್ಲಾಂದ್ರೂ ಮಳೆಗಾಲಕ್ಕೂ ಚೆನ್ನಾಗಿರ್ತದೆ ತೋರಿಸ್ತಾ ಇರೋದು. ಮತ್ತು ಇನ್ನೂ ಎಷ್ಟೋ ವೀಡಿಯೋದಲ್ಲಿ ಬರಬೇಕಂತ ಅಂದ್ಕೊಂಡಿದ್ದು ಬರ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೇಮಾ ಪಾಕಶಾಲೆಗೆ ನಮಸ್ಕಾರ.